ಶ್ರೀ ಶಿವರಾತ್ರಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಸಮಿತಿಯ ವತಿಯಿಂದ ಜನವರಿ 26ರಿಂದ 31ರವರೆಗೆ ಜಾತ್ರಾ ಮಹೋತ್ಸವವನ್ನು ಶ್ರೀ ದೇಶೀಯ ಕೇಂದ್ರ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ಮಂಜುನಾಥ್ ಹೇಳಿದರು. ತಾಂತ್ರಿಕ ಕೃಷಿ ಮಾಡುವ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡಲಾಗುವುದು. ಆಮೇಲೆ ಬೇರೆ ಯಾವುದೇ ಒಣ ವೇಸ್ಟ್ ಇತ್ತಪ್ಪ ಅಂದ್ರೆ ಇದನ್ನ ತುಂಬ್ತಾ ಹೋಗ್ತೀವಿ. ಸಣ್ಣಗೆ ಕಟ್ ಮಾಡ್ಕೋಬೇಕು. ತುಂಬಾ ಗಟ್ಟಿ ಇರೋದು ಬೇಕಾಗಿರಲ್ಲ. ಒಂದೇ ಸಮಕ್ಕಿರುವಂಥದ್ದು ಒಂದೇ ಪದಾರ್ಥ ಅಥವಾ ಎರಡು ಪದಾರ್ಥದ್ದು ಆದರೆ ಸಾಕು. ನಮಗೆ ಎಲ್ಲ ಸರಿಯಾಗಿ ನಾವು ತುಂಬ್ತಾ ಹೋಗಿ ಫುಲ್ ಇಲ್ಲಿ ತನಕ ತುಂಬಬೇಕು. ನಾವು ಮಾಮೂಲಿ ಒಂದು 50ರಿಂದ 60 kg ತನಕ ನೀವು ಕೇಳ್ಬೋದು ಏನ್ರಪ್ಪ ವಿಶೇಷತೆ, ರೈತರುಗಳು ಆಗಲೇ ಭೂಮಿಲಿ ಸುಡ್ತಾ ಇದ್ದಾರೆ, ಇದ್ರಲ್ಲಿ ಸುಡೋಕೆ ಏನು ಪ್ರಯೋಜನ ಅಂತ. ಇದು ಒಂದು ಸರಿಯಾದ ಕ್ರಮಬದ್ಧವಾಗಿ ಇಷ್ಟೇ ಟೆಂಪ್ರೇಚರ್ ಸುಡ್ತೀವಿ. ಅದರಿಂದ ಏನು ಇಂಗಾಲ ಡೈಆಕ್ಸೈಡ್ ಏನು ಉಳ್ಕೊಳ್ಳುತ್ತಲ್ಲ 550 to 700. ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿ ಲಿಮಿಟೆಡ್ ಆಕ್ಸಿಜನ್ ಸಪ್ಲೈ ಅಂದ್ರೆ ಕಡಿಮೆ ಒಂದು ಆಮ್ಲಜನಕದಲ್ಲಿ ಉರಿಯೋದ್ರಿಂದ ಇದು ಇಡ್ಲಾಗುತ್ತೆ. ಇಡ್ಲ ಅಂದ್ರೆ ಚಾರ್ಕೋಲ್ ಅಂತ ಗೊತ್ತಲ್ಲ, ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕೇಳಿರ್ತಾರೆ. ಆ ಆಕ್ಟಿವೇಟೆಡ್ ಚಾರ್ಕೋಲ್ದೇ ಸೇಮ್ ಕಾನ್ಸೆಪ್ಟ್. ಇಲ್ಲಿ ನಾವು ಬೂದಿ ಆಗಕ್ಕೆ ಬಿಡಲ್ಲ. ಸ್ವಲ್ಪ ಆಕ್ಸಿಜನ್ ಕೊಟ್ಟಾಗ ಏನಾಗುತ್ತೆ ಅದೆಲ್ಲ ಚಾರ್ಕೋಲ್ ಆಗುತ್ತೆ, ಇದ್ಲಾಗುತ್ತೆ. ಆ ಇದ್ಲನ್ನ ನಾವು ಇದು ನೋಡಿ, ಇದು ಉರಿತಾ ಇದೆಯಲ್ಲ, ಇದು ಆಲ್ರೆಡಿ 1.5 hour ಆಗಿದೆ. ಇನ್ನು ಒಂದು ½ an hour ಅಲ್ಲಿ ಎಲ್ಲ ಫುಲ್ ಒಳಗಡೆ ಇದ್ಲಾಗುತ್ತೆ. ಅದೆಲ್ಲ ಫುಲ್ ಹೊಗೆ ಎಲ್ಲ ನಿಂತಾದ್ಮೇಲೆ ಸುತ್ತ ಎಲ್ಲ ನೀರು ಹಾಕ್ತೀವಿ. ನೀರು ಏನಕ್ಕೆ ಹಾಕ್ಬೇಕಂದ್ರೆ ಸರಿಯಾಗಿ ಉರಿದಿದೆಯಾ, ಎಲ್ಲ ಕಡೆನೂ ಬೆಂದಿದೆಯಾ ಅಂತ ಅನ್ನೋದಕ್ಕೆ ನೀರು ಹಾಕ್ತೀವಿ. ನಾವು ನೀರು ಹಾಕಿದಾಗ ಅದು ಚೂರು ಅಂತ ಅನ್ನೋದು ಸರಿಯಾಗಿ ಬೆಂದಿದೆ ಎಲ್ಲ ಕಡೆನೂ ಅಂತ ಅರ್ಥ. ಅದಾದ್ಮೇಲೆ ಇದನ್ನ ನಾವು ತೆಗೆದ್ಬಿಟ್ಟು ಇದನ್ನ ಮೇಲ್ಗಡೆ ಮುಚ್ಚಿಬಿಡ್ತೀವಿ. ಈ ಕ್ಯಾಪ್ ತಗೊಂಡು ಫುಲ್ ಮುಚ್ಚಿಬಿಟ್ಟು ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಹೋಲ್ಸ್ ಇದೆ, ಒಂದು ಸುತ್ತ ಒಂದು 8 ಹೋಲ್ಸ್ ಇರುತ್ತೆ. ಅದನ್ನ ನಾವು ಮಣ್ಣು ಅಥವಾ ಸಗಣಿಯಿಂದ ಅದನ್ನ ಮುಚ್ಚಿಬಿಡ್ಬೇಕು. ಇಲ್ಲ ಅಂದ್ರೆ ಅದು ಮುಚ್ಚಲಾರ್ದೆ ಬಿಟ್ಟು ಅಂದ್ರೆ ಮತ್ತೆ ಆಕ್ಸಿಜನ್ ಸಪ್ಲೈ ಆಗಿ ಅಲ್ಲಿ ಬೂದಿ ಆಗಿಬಿಡ್ತದೆ. ಅದಕ್ಕೆ ಅಲ್ಲೆಲ್ಲ ಫುಲ್ ಮುಚ್ಚಿಬಿಡೋದು ಏನಾಗುತ್ತೆ, ಒಳಗಡೆ ಎಲ್ಲ ಇದ್ಲಾಗುತ್ತೆ. ಅದನ್ನ ಒಂದು ½ an hour ಬಿಟ್ಟಾದ್ಮೇಲೆ ಎಲ್ಲ ಇದನ್ನ ತೆಗೆದ್ಬಿಡ್ತೀವಿ. ಇದ್ಲು ತೆಗೆದ್ಬಿಟ್ಟು ಏನು ಮಾಡ್ತೀವಿ, ಅದನ್ನ ಇದನ್ನ ಪೌಡ್ರ್ ಮಾಡಿ ತಿಪ್ಪೆ ಗೊಬ್ಬರ ಜೊತೆ ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅಸ್ಟೋಬ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಜೀವಾಣುಗಳ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಲ್ಲ, ಅವುಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ರೈತರು ಅದನ್ನು ಜಮೀನಿಗೆ ಹಾಕೋದು. ಇದು ನಾವು ಒಂದು ಸಂಶೋಧನೆಗಳ ಪ್ರಕಾರ ನೀವು ಬರೀ ತಿಪ್ಪೆ ಗೊಬ್ಬರ ಅಥವಾ ಬೇರೆ ಯಾವುದೇ ಗೊಬ್ಬರ ಹಾಕಿದರೆ ನೀರಿನ ಜೊತೆ ಹರಿದು ಹೋಗ್ಬಿಡುತ್ತೆ. ಬಟ್ ಇದು ಆಕ್ಟಿವೇಟೆಡ್ ಚಾರ್ಕೋಲ್ ಕಾನ್ಸೆಪ್ಟಲ್ಲಿ ನಿಮಗೆ ಇದು ಭೂಮಿಯಲ್ಲಿ ಚೆನ್ನಾಗಿ ಹಿಡಿದು ಇಟ್ಕೊಳ್ತದೆ ಪೋಷಕಾಂಶಗಳನ್ನ, ಮತ್ತು ಬೆಳೆಗಳಿಗೂ ಸರಾಗವಾಗಿ ಕೊಡುತ್ತೆ. ಹಾಗಾಗಿ ಇದು ಒಂದು ಹೊಸ ಕಾನ್ಸೆಪ್ಟ್. ಅಂದರೆ ನೀವು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸ್ ಮಾಡೋಕ್ಕೆ ಇದು ಒಂದು ಮೆಥಡ್ ಅಂತ ಹೇಳ್ತೀವಿ. ಬಯೋಚಾರ ಅಂತ ಜೈವಿಕ ಇದ್ದಿಲ್ಲ. ಇದನ್ನು ನಾವು ಕೃಷಿಯಲ್ಲೂ ಬಳಕೆ ಯಾವ ಥರ ಮಾಡ್ಕೋಬೋದು ಅನ್ನೋದಕ್ಕೆ ಬೇರೆ ಬೇರೆ ಬೆಳೆಗಳನ್ನು ನಾವು ಬಳಕೆ ಮಾಡ್ಬೋದು. ಅಂದರೆ ಈ ಥರ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ದ್ವಿದಳ ಧಾನ್ಯಗಳು ಬೆಳಿತೀವಲ್ಲ, ಅದಕ್ಕೆಲ್ಲ ತುಂಬ ಮಣ್ಣು ಒಳ್ಳೆ ಒಂದು ಫಲವತ್ತಾದ ಭೂಮಿನ ಕೊಡುತ್ತೆ. ಇದು ಬೇರೆ ಬೇರೆ ಬಾಳೆಗೆ ಹಾಕ್ಬೋದು, ಬೇರೆ ಬೇರೆ ಎಲ್ಲ ಕ್ರಬ್ಗೂ ಹಾಕ್ಬೋದು. ಮುಖ್ಯವಾಗಿ ಕೇಳ್ಬೋದು ನೀವು ಎಲ್ಲಿ ಸಿಗ್ಬೋದು ಇದು ಅಂತ. ಒಂದು ಇನ್ಸ್ಟಿಟ್ಯೂಟ್ ಆಫ್ ಬಯೋಚಾರ್ ಆ್ಯಂಡ್ ಬಯೋಮಾಸ್ ಅಲ್ಲಿ ಕೂಡ ಸಿಗುತ್ತೆ. ಇನ್ನೊಂದು ಮೈರಾಡ ಇನ್ಸ್ಟಿಟ್ಯೂಟ್ ಇರೋದಿಲ್ಲ, ಇದು ಸುಮಾರು ಈಗ 70 ಜನಗಳು ಮಾಡ್ತಾ ಇದ್ದಾರೆ. ಮಾಡಿ ಈ ಒಂದು ಬಯೋಚಾರ್ನ 20 ರೈತರು ಈಗ ಮಾಡಿ ಆಲ್ರೆಡಿ ಅವರವರ ಬೆಳೆಗೆ ಹಾಕಿದ್ದಾರೆ. ನಮ್ದು ಬೇರೆ ನೀವು ಯಾವುದೇ ಗೊಬ್ಬರ ಹಾಕಿದ್ರು ಕೂಡ ಹಸಿರೆಲೆ ಆಗಲಿ ತಿಪ್ಪೆ ಗೊಬ್ಬರ ಆಗಲಿ ಅದ್ರದ್ದು ಆಕ್ಟಿವೇಶನ್ 90-105 ದಿನ ಇರ್ತದೆ. ಈ ಬಯೋಚಾರ್ ಸಾವಿರಾರು ವರ್ಷ ಇರ್ತದೆ. ಮತ್ತೆ ಏನೆಲ್ಲ ಬೇಕೋ ನ್ಯೂಟ್ರಿಯೆಂಟ್ ಎಳೆದು ಕೊಡ್ತದೆ. ವಾಟರ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದು ರೈತರಿಗೆ ಮತ್ತೆ ನಮ್ಮ ನೇಚರ್ಗೆ. ಓಜೋನ್ ಇದಕ್ಕೆ ಪ್ರತಿಯೊಂದು ಅಗ್ರಿಕಲ್ಚರ್ ವೇಸ್ಟ್ ಮಾತ್ರ ಯಾವುದು. ಅದರಿಂದ ಏನೇನು ಉಪಯೋಗ ಆಗುತ್ತೆ ರೈತರಿಗೆ ಆಗಿರ್ಬೋದು ಅಥವಾ ವಿಸಿಟರ್ಸಿಗೆ ಬಂದು ಕೃಷಿ ಮೇಳ ನೋಡೋಂಥವ್ರಿಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡಿ. ದಿನಾಂಕ 26/1/2025ರಿಂದ 31/1/2025ರವರೆಗೆ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಕೃಷಿ ಮೇಳ, ಲಕ್ಷ ದೀಪೋತ್ಸವ, ಗ್ರಾಮೀಣ ಜನತೆಗೆ ದೇಶೀಯ ಆಟ, ರಂಗೋಲೆ ಮತ್ತು ಸೋಬಾನೆ ಪದಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡಿದರು.